ನನ್ನ ಲೈಫ್ ಒಂದು ಹೆಣ್ಣಾಗಿ ಒಂದು ಹಸ್ಬೆಂಡ್ ಜೊತೆ ಇರಬೇಕು ಅಂತೆಲ್ಲ ತುಂಬ ಆಸೆ ಪಟ್ಟು ಒಂದು ಹೆಣ್ಣಾಗಿದ್ದು. ಈ ಥರ ಟ್ರಾನ್ಸ್ಫಾರ್ಮೇಷನ್ ಆಗ್ತೀವಿ ಅಂತ ಹೇಳಿದ್ರೆ ಅವ್ರು ಏನಪ್ಪ ನಮ್ಮ ಮಗ ಹಿಂಗಾಗ್ಬಿಟ್ನಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೂ ತುಂಬ ಕೊರಗಿರುತ್ತೆ. ಯಾಕೆ ಕಾಂಗ್ರೆಸ್? ನಾವು ಇಷ್ಟೊಂದು ಸ್ಟ್ರಗಲ್ಸ್ನ ಫೇಸ್ ಮಾಡಿ ಬಂದ್ರೂ ಒಂದು ಅಕ್ಸೆಪ್ಟೆನ್ಸ್ ಇಲ್ಲಾಂದ್ರೆ ಒಂದು ರೆಕಗ್ನೈಸೇಷನ್ ಅಂತ ನಾವು ಏನಂತೀವಿ ಅದು ಸಿಗದೆ ಇರುವಾಗ ನಾವು ಇಷ್ಟೆಲ್ಲ ಮಾಡಿ ಏನು ಪ್ರಯೋಜನ ಅನ್ಸುತ್ತೆ. ನಮ್ಮ ಈ ಸಮಾಜದಲ್ಲಿ ಒಂದು ಹೆಜ್ಜೆ ಹಿಂದೆನೇ ಇಟ್ಟಿದಾರ ಇವಾಗ್ಲೂ? ನೀನು ನನ್ನ ಟ್ಯಾಲೆಂಟ್ನ ನೋಡ್ತಾ ಇಲ್ಲ, ನನ್ನಲ್ಲಿರೋ ಜೆಂಡರ್ನ ನೀನು ಅಷ್ಟೇ ನೋಡ್ತಾ ಇದೆಯಾ, ನನ್ನಲ್ಲಿರೋ ಫೀಲಿಂಗ್ಸ್ ಮಾತ್ರ ನೋಡ್ತಾ ಇದೆಯಾ. ಏನ್ ಪಾಪ ಮಾಡಿದ್ರೆ ನಮ್ಗಂತೂ ತುಂಬಾ ದುಃಖ ಆಗುತ್ತೆ. ಎಷ್ಟೋ ಪ್ರತಿಭೆಗಳು ಇನ್ನೂ ಈಚೆಗೆ ಬಂದಿಲ್ಲ. ಯಾರು ಒಂದು ಒಳ್ಳೆ ಮನೆತನದಲ್ಲಿ ಅಪ್ಪ ಅಮ್ಮ ಒಳ್ಳೆ ಬುದ್ಧಿನ ಹೇಳ್ಕೊಟ್ಟು ಬೆಳೆಸಿರ್ತಾರೆ, ಯಾರು ಭಿಕ್ಷೆ ಬೇಡಬೇಕು ಇಲ್ಲ ಸೆಕ್ಸ್ ವರ್ಕ್ ಮಾಡ್ಬೇಕು ಅಂತ ಹೇಳಿ ಹುಟ್ಟಿರಲ್ಲ, ಇಲ್ಲ ಅವ್ರ ಆಸೆನೂ ಇರಲ್ಲ. ಈ ಕಲಿಯುಗ ಯಾವಾಗ ಅಂತ್ಯ ಆಗತ್ತೆ ಅಂತ ಗೊತ್ತಾ? ಮಂಗಳಮುಖಿಯರೇ ಒಂದ್ ದಿವಸ ಆಳ್ವಿಕೆ ಮಾಡ್ತಾರಂತೆ.